ಈ ಸಿಟಿ ಜೀವನದಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು. ಈ ಫೋನ್ ನೆಟ್ವರ್ಕಿಂದ ಸ್ವಲ್ಪ ದೂರ ಇರಬೇಕು ಅನ್ನೋರು ಖಂಡಿತ ಒಂದು ಸರಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ ನೋಡಿ. ಖಂಡಿತ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ, ಹಾಗೆ ಕಣ್ಣಿಗೆ ತಂಪು ಅಂತಲೇ ಹೇಳ್ಬೋದು. ಅದೇ ದಾಂಡೇಲಿಗೆ ಹೋಗ್ಬಿಟ್ರೆ ಖಂಡಿತ ನಿಮಗೆ ಒಂದೊಳ್ಳೆ ನೆಮ್ಮದಿ ಸಿಗುತ್ತೆ. ಆರಾಮಾಗಿ ಒಂದೆರಡು ದಿನ ಇದ್ಬಿಟ್ಟು ಮೈಂಡ್ ಫ್ರೆಶ್ ಮಾಡಿಕೊಂಡು ಬರ್ಬೋದು. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಾವು ಬುಕ್ಕಿಂಗ್ ಮಾಡಿಕೊಂಡಂತಹ ರೆಸಾರ್ಟ್ ಹೆಸರು ರಿವರು ಫ್ರಂಟ್ ರೆಸಾರ್ಟ್ ಅಂತ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಅಂದರೆ ಒಂದು 4 ವರ್ಷದಿಂದ ನಾವು ಬಿಡದೆ ದಾಂಡೇಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ, ತುಂಬ ಬಿಸಿಲು ಕೂಡ ಇರೋದಿಲ್ಲ, ಹಾಗೆ ಅವಾಗವಾಗ ಮಳೆ ಕೂಡ ಬರ್ತಾ ಇರುತ್ತೆ. ಸಮ್ಮರ್ ಅಂತ ಅನಿಸೋದೇ ಇಲ್ಲ ಅಲ್ಲಿಗೆ ಹೋಗ್ಬಿಟ್ರೆ. ಹಾಗಾಗಿ ಪ್ರತಿ ವರ್ಷ ಒಂದು 2 ಡೇಸ್ ಆದರೂ ಮಕ್ಕಳನ್ನ ಕರ್ಕೊಂಡು ನಾವು ದಾಂಡೇಲಿ ಟ್ರಿಪ್ಪಿಗೆ ಹೋಗ್ತೀವಿ. ನಾವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ಹೊರಟಿದ್ದು ರೆಸಾರ್ಟಿಗೆ. ನಾವು ದಾವಣಗೆರೆಯಿಂದ ಹೊರಟಿದ್ದು ಒಂದು 5 to 6 hours ಜರ್ನಿ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತೀವಿ. ಅದು ಅಲ್ಲದೆ ನಾವು ಮಧ್ಯಾಹ್ನನೇ ಚೆಕ್-ಇನ್ ಆಗಬೇಕಿತ್ತು, ಆದರೆ ನಾವು ಹೋಗೋದಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಹಾಗಾಗಿ ಹೋದ ಕೂಡಲೇ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಸಂಜೆ ಟೈಮು ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಫೈರ್ ಕ್ಯಾಂಪು, ಡಿನ್ನರು ಅಂತ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೋದ ಕೂಡಲೇ ರೂಮ್ ತೋರಿಸಿದ್ನಲ್ಲ, ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ಮಕ್ಕಳಿರೋದ್ರಿಂದ ತುಂಬಾ ಹರಡ್ಬಿಟ್ರು ಅಂತಲೇ ಹೇಳ್ಬೋದು. ಆ ಬೆಡ್ ಮೇಲೆಲ್ಲ ಕುಣಿದು ಕುಪ್ಪಳಿಸ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದರು. ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೀದಾ ಹೊರಟಿದ್ದೆ, ಸ್ವಿಮ್ಮಿಂಗ್ ಪೂಲಿಗೆ ಹೊರಟಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾರೆಲ್ಲ ದಾಂಡೇಲಿ ಟ್ರಿಪ್ಪು ಹೋಗೇ ಇಲ್ಲ ಇದುವರೆಗೂ ಅನ್ನೋರು ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ವರೆಗೂ ಕೂಡ ರೆಸಾರ್ಟ್ಗಳಿರುತ್ತೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಾವೆಷ್ಟು ಅಮೌಂಟ್ ಜಾಸ್ತಿ ಕೊಡ್ತಾ ಹೋಗ್ತೀವೋ ಅಷ್ಟು ಫೆಸಿಲಿಟಿಗಳು ಜಾಸ್ತಿ ಇರ್ತವೆ ಅಂತಲೇ ಹೇಳ್ಬೋದು. ಲೋ ಬಜೆಟ್ ಇದ್ದಷ್ಟು ಎನ್ವಿರಾನ್ಮೆಂಟಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕು ಅಷ್ಟೇ. ನೋಡಿ, ಮಕ್ಕಳೆಲ್ಲ ನೀರಲ್ಲಿ ತುಂಬ ಆಟಾಡ್ತಿದ್ರು ಅಂತಲೇ ಹೇಳ್ಬೋದು. ಸಮ್ಮರ್ ಆಗಿರೋದ್ರಿಂದ, ಅದರಲ್ಲೂ ನಾವು ಸಾಟರ್ಡೆ ಬುಕ್ ಮಾಡ್ಕೊಂಡಿದ್ದರಿಂದ ತುಂಬ ಅಂದರೆ ತುಂಬ ಜನ ಇತ್ತು. ಫುಲ್ಲು ರೆಸಾರ್ಟೆಲ್ಲ ಫುಲ್ಲು ಜನ ಅಂತಲೇ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಮಕ್ಕಳಿಗೆಲ್ಲ ತುಂಬಾ ಸೇಫ್ ಆಗಿರುತ್ತೆ. ನಾವೆಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಂತರ ನಾವು ಡಿನ್ನರಿಗೆ ಹೋದ್ವಿ. ಬರ್ತಾ ಏನಾಯಿತು ಅಂತಂದರೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ನಮ್ಮ ಫೋನ್ಗಳು ತೊಗೊಂಡೋಗಿದ್ವಿ ಅಲ್ವಾ, ಅದೆಲ್ಲ ಫೋನ್ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದುಬಿಡ್ತು ಸ್ವಲ್ಪ. ಹಾಗಾಗಿ ನಾವು ಬೇಗನೆ ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ ಬಂದು ಫೋನನ್ನೆಲ್ಲ ಒರೆಸ್ಕೊಂಡು ನಂತರ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಡಿನ್ನರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಊಟನೇ ತುಂಬಾ ಚೆನ್ನಾಗಿರುತ್ತೆ. ನಾವು ಲೋ ಬಜೆಟ್ಟಿಗೆ ರೆಸಾರ್ಟಿಗೆ ಹೋದರೂ ಅಷ್ಟೇ, ಹೈ ಬಜೆಟ್ ರೆಸಾರ್ಟಿಗೆ ಹೋದರೂ ಅಷ್ಟೇ ಕೂಡ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ಅನ್ಲಿಮಿಟೆಡ್ ಊಟ ಎಷ್ಟು ಬೇಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು. ಅದರಲ್ಲೂ ಈ ರೀತಿ ಹೊರಗಡೆ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಾವು ಕೂಡ ಅಲ್ಲಿ ಒಳಗಡೆ ಫುಲ್ಲು ರಶ್ ಆಗಿಬಿಟ್ಟಿತ್ತು ಡೈನಿಂಗ್ ಹಾಲು, ಹಾಗಾಗಿ ನಾನು ತೋರಿಸೋದಕ್ಕೆ ಹೋಗಲಿಲ್ಲ ಅಷ್ಟೇ. ಹಾಗಾಗಿ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಹೊರಗಡೆನೇ ಬಂದು ಕೂತ್ಕೊಂಡು ಈ ರೀತಿ ಊಟ ಮಾಡ್ತಾಯಿದ್ವಿ. ನಾನು ಫುಲ್ಲು ವೀಡಿಯೋ ತೋರಿಸೋಣ ಅಂತ ಇದ್ದೆ, ಅಷ್ಟರೊಳಗೆ ಫೋನ್ ಹಾಳಾಗಿದ್ದ ಕಾರಣ ಸ್ವಲ್ಪ ಅಲ್ಲಲ್ಲಿ ವೀಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಪ್ರತಿ ವರ್ಷ ಹೋಗ್ತಾನೆ ಇರ್ತೀವಲ್ವ, ಈ ವರ್ಷ ಸ್ವಲ್ಪ ತೋರಿಸಿದ್ರೆ ನೆಕ್ಸ್ಟ್ ಇಯರ್
ಪೂರ್ತಿ ಆಗಿಬಿಟ್ಟು ವಿಡಿಯೋನ ಮಾಡಿ ತೋರಿಸ್ತೀನಿ. ನೋಡಿ, ಊಟ ಎಲ್ಲ ಆದಮೇಲೆ ಫೈರ್ ಕ್ಯಾಂಪ್ ಇರುತ್ತೆ. ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದೀವಿ ಅಂದರೆ ನಮಗೆ ಸಪ್ರೇಟು ಫೈರ್ ಕ್ಯಾಂಪ್ಗಳನ್ನು ಹಾಕ್ಕೊಡ್ತಾರೆ. ಒಂಥರ ಚೆನ್ನಾಗಿರುತ್ತೆ. ತುಂಬ ಜನ ಕೂತ್ಕೊಂಡು ಆ ಗಜಿಬಿಜಿಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಫೈರ್ ಕ್ಯಾಂಪ್ ಹಾಕಿಸ್ಕೊಳೋದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಕಡೆ ಮ್ಯೂಸಿಕ್ ಕೂಡ ಇರುತ್ತೆ, ಒಂದು ಕಡೆ ಫೈರ್ ಕ್ಯಾಂಪು, ಹಾಗೆ ಸೊಳ್ಳೆನೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ನೋಡಿಕೊಂಡು ಫೈರ್ ಕ್ಯಾಂಪೆಲ್ಲ ಎಂಜಾಯ್ ಮಾಡಿಬಿಟ್ಟು ನಾವು ಮಲ್ಕೊಂಡ್ವಿ. ಹೇಳಿದ್ನಲ್ಲ, ಇಲ್ಲಿ ಎಷ್ಟು ಬಿಸಿಲಿರುತ್ತೋ ಅಷ್ಟು ಚೆನ್ನಾಗೇ ಮಳೆ ಬರುತ್ತೆ ಅಂತ. ನೈಟ್ ಎಲ್ಲ ತುಂಬ ಅಂದರೆ ತುಂಬಾ ಮಳೆ ಇತ್ತು. ಬೆಳಗಿನ ಜಾವನೂ ಅಷ್ಟೇ ಟ್ರಕ್ಕಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ತುಂಬ ಮಳೆ ಬಂದ ಕಾರಣ ಟ್ರಕ್ಕಿಂಗ್ ಕೂಡ ಕರ್ಕೊಂಡು ಹೋಗಲಿಲ್ಲ. ಫಾರೆಸ್ಟಲ್ಲೆಲ್ಲ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ದಾಂಡೇಲಿಗೆ ಹೋಗಿದ್ರೆ ಟ್ರಕ್ಕಿಂಗ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಖಂಡಿತ ಹೋಗಿ. ಬೆಳಗ್ಗೆ ನೋಡಿದರೆ ಫುಲ್ಲು ಕಪ್ಪೆಗಳೆಲ್ಲ ಹಾರಾಡ್ತಾ ಇದ್ವು, ಹೊರಗಡೆ ಕಾಲಿಡೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಕಪ್ಪೆಗಳಿದ್ವು. ಅವನ್ನೆಲ್ಲ ಮಕ್ಕಳನ್ನೆಲ್ಲ ಎದ್ದಾಳಿಸ್ಬಿಟ್ಟು ಅವನ್ನೆಲ್ಲ ನೋಡಿ ಅಂತಂದು ಬೆಳಗ್ಗೆನೇ ಎದ್ದಾಳಿಸಿ ತೋರಿಸ್ತಾ ಇದ್ವಿ. ನೋಡಿ ಯಾವ ರೀತಿ ಜಿಗಿತಾ ಇದ್ದಾವೆ ಅಂತ. ನಾವೆಲ್ಲ ಈ ರೀತಿ ಕಪ್ಪೆ ನಮ್ಮ ಸೈಡ್ ನೋಡೇ ಇರಲ್ಲ ಅನಿಸುತ್ತೆ. ಈ ಕಡೆನೇ ಒಂಥರ ಡಿಫ್ರೆಂಟ್ ಕಪ್ಪೆಗಳಿದ್ವು. ಎಲ್ಲಿ ಮೈ ಮೇಲೆ ಬಂದುಬಿಡುತ್ತೋ ಅಂತ ನಿಧಾನವಾಗಿ ಸೈಡಿಗೆ ಹೋಗ್ತಾ ಇದ್ವಿ. ಏಕೆಂದರೆ ಬೆಳಗ್ಗೆನೇ ಕಾಫಿ ಟೀ ಕೂಡ ಕೊಡ್ತಾರೆ. ಬೆಳಗ್ಗೆನೇ ಎದ್ದು ಕಾಫಿ ಕುಡಿಯೋಣ ಅಂತಂದು ಹೊರಟು ಹೋಗ್ತಾ ಇದ್ದೀವಿ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಆಗ್ತಾ ಇತ್ತು. ತುಂಬ ವೆರೈಟಿ ಬ್ರೇಕ್ಫಾಸ್ಟ್ಗಳಿತ್ತು ಅಂತಲೇ ಹೇಳ್ಬೋದು. ಬ್ರೆಡ್ ಜಾಮ್ ಓನರಿಗೆ ಬ್ರೆಡ್ ಜಾಮ್ ಇತ್ತು, ಇಡ್ಲಿ ಇತ್ತು, ಪಲಾವ್ ಇತ್ತು, ಹಾಗೆ ಉಪ್ಪಿಟ್ಟಿತ್ತು. ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿತ್ತು. ಒಂದೆರಡು ತಿಂದ್ರೂ ಇನ್ನೂ ತಿನ್ನಬೇಕಪ್ಪ ಅನಿಸೋ ಅಷ್ಟು ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಬ್ರೆಡ್ ಜಾಮು ತುಂಬ ಚೆನ್ನಾಗಿದೆ ಅಂತ ಅದನ್ನು ಹೊಟ್ಟೆ ತುಂಬ ತಿನ್ಕೊಂಡ್ರು ಅಂತಲೇ ಹೇಳ್ಬೋದು. ನನ್ನ ಮಗ ಕೂಡ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಇದ್ದ. ಮಗಳು ಕೂಡ ಇಡ್ಲಿ ತಿಂದು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು. ಈ ರೀತಿ ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದ್ರಾಗೂ ಚಿಕ್ಕ ಮಕ್ಕಳನ್ನ ಈ ರೀತಿಗೆ ಎಲ್ಲ ಹೊರಗಡೆ ಕರ್ಕೊಂಡು ಹೋದಾಗ ಅವ್ರಿಗೆ ಇಷ್ಟವಾದಂತಹ ಊಟಗಳೇನಾದ್ರು ಸಿಕ್ತು ಅಂದರೆ ನಾವು ಕೂಡ ಆರಾಮಾಗಿರ್ಬೋದು. ಅವರು ಏನು ಬೇಕೋ ಎಷ್ಟು ಬೇಕೋ ತಿನ್ಕೊಂಬಿಟ್ಟು ಆಟ ಆಡ್ಕೊಂಡಿರ್ತಾರೆ. ನಾವು ಬೆಳಗ್ಗೆನೇ ಅಲ್ವಾ ಸ್ವಲ್ಪ ಏನು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ಕೊತಾ ಇದ್ದೀವಿ. ಯಾಕಂತಂದರೆ ಮತ್ತೆ ಮಕ್ಕಳು ನೀರಿಗೆ ಹೋಗಿ ಬೀಳ್ತೀವಿ ಅಂತಾರೆ. ಸ್ವಿಮ್ಮಿಂಗ್ ಪೂಲು ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಆಟ ಆಡ್ತೀವಿ ಅಂತಿದ್ರು. ಆದರೆ ಮಳೆ ಬಂದ ಕಾರಣ ಅದರಲ್ಲೆಲ್ಲ ಹೋಗ್ಬಿಟ್ಟು ಕಪ್ಪೆಗಳೆಲ್ಲ ಆಟ ಆಡ್ತಾ ಇದ್ವು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ, ಅಷ್ಟೊತ್ತಿಗೆ ನೀವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಡಿ ಅಂತ ಇದ್ರು ರೆಸಾರ್ಟ್ನವರು. ಹಾಗಾಗಿ ನಾವೆಲ್ಲರೂ ಬೆಳಗ್ಗೆ ಅಲ್ಲೇ 8:30 9 o'clock ಅನಿಸುತ್ತೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ತಿನ್ಕೊತಾ ಇದ್ವಿ. ಬೇಗ ತಿಂದುಬಿಟ್ಟು ಈ ಸರಿ ನಾವು ಮಾಡಿದ್ದು ದಾಂಡೇಲಿ ಊರ ಪಕ್ಕನೇ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು. ಪ್ರತಿ ಸರಿನೂ ಸ್ವಲ್ಪ ಫಾರೆಸ್ಟ್ ಒಳಗೆ ಹೋಗ್ಬಿಟ್ಟು ಬುಕ್ ಮಾಡ್ಕೊತಾ ಇದ್ವಿ. ಅದು ಒಂಥರ ಚೆನ್ನಾಗಿರ್ತಾಯಿತ್ತು. ಇದು ಊರೊಳಗೇ ಅಂದರೆ ಊರ ಪಕ್ಕನೇ ಇರುವಂತಹ ರೆಸಾರ್ಟಿಗೆ ಬುಕ್ ಮಾಡ್ಕೊಂಡ್ವಿ. ಪ್ರತಿ ಸರಿನೂ ಕಾಡೊಳಗೆ ಮಾಡ್ಕೊತಾ ಇದ್ವಿ ಅಲ್ವಾ. ಆವಾಗ ಹೆಂಗಿತ್ತು ಅಂತಂದರೆ ಏನಾದರೂ ತೊಗೋಬೇಕು ಅಂತಂದರೆ ಮತ್ತೆ ಒಂದು 5-6 ಕಿಲೋಮೀಟರು ಊರಿಗೆ ದಾಂಡೇಲಿ ಊರಿಗೆ ಬಂದು ತೊಗೊಳ್ಳೋ ಹಾಗಿತ್ತು. ಹಾಗೆ ಇಲ್ಲಿ ರೆಸಾರ್ಟು ಪಕ್ಕನೇ ಕ್ರೊಕೊಡೈಲ್ ಪಾರ್ಕ್ ಅಂತ ಇದೆ, ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅಂದರೆ ನದಿಲೆಲ್ಲ ಮೊಸಳೆಗಳು ಹೋಗ್ತಾ ಇರುತ್ತೆ, ಅದನ್ನು ಕೂಡ ಆರಾಮಾಗಿ ನಿಂತ್ಕೊಂಡು ನೋಡ್ಕೊಂಡು ಬರ್ಬೋದು. ತೋರಿಸ್ತಾ ಇದನ್ನೆಲ್ಲ ಬೆಳಗ್ಗೆ ತೋರಿಸ್ತಾ ಇದ್ದೀವಿ, ಯಾಕೆಂದರೆ ನೆನ್ನೆನೇ ರೆಸಾರ್ಟಿಗೆ ಹೋಗಿದ್ರು ಕೂಡ ನಾವು ಸಂಜೆ ಹೋಗಿದ್ವಿ. ಹೇಗಿದೆ ಏನು ಅಂತ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಬಿಟ್ಟು ಒಂದು ರೌಂಡ್ ಸುತ್ತರ್ದು ನೋಡಿಬಿಟ್ಟು ನಂತರ ಕ್ರೊಕೊಡೈಲ್ ಪಾರ್ಕ್ ಹೋಗೋಣ ಅಂತಂದು ಬೇಗ ತಿಂಡಿ ತಿಂದ್ಕೊಂಡು, ಏನಿಲ್ಲ ಒಂದು 5-10 ನಿಮಿಷ ನಡ್ಕೊಂಡು ಹೋಗಬೇಕು ಅಷ್ಟೇ ರೆಸಾರ್ಟಿಂದ ಕ್ರೊಕೊಡೈಲ್ ಪಾರ್ಕಿಗೆ. ಮಳೆ ಬೇರೆ ಬಂದಿತ್ತು, ಹಂಗಾಗಿ ನಿಧಾನವಾಗಿ ನಾವುಗಳು ಮಕ್ಕಳನ್ನು ಕರ್ಕೊಂಡು ಕ್ರೊಕೊಡೈಲ್ ಪಾರ್ಕಿಗೆ ಹೊರಟ್ವಿ. ತುಂಬಾ ಚೆನ್ನಾಗಿದೆ ಅದು ಕೂಡ. ಒಂದು ಸೈಡು ಗಾರ್ಡನ್ ಮಾಡಿದ್ದಾರೆ, ಒಂದು ಸೈಡು ಕ್ರೊಕೊಡೈಲ್ ಪಾರ್ಕ್ ಮಾಡಿದ್ದಾರೆ. ಆದರೆ ಪಾರ್ಕಿಗೆ ಹೋಗೋದಕ್ಕೆ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೋಬೇಕು. ಆದರೆ ದೊಡ್ಡವರಿಗೆ 50 ರೂಪೀಸ್ ಸಮಥಿಂಗ್ ಏನೋ ಇದೆ, ಮಕ್ಕಳಿಗೆಲ್ಲ ಒಂದು 30 ರೂಪೀಸ್ ಏನೋ ಇತ್ತು. ನಾವು ಕೂಡ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೊರಟ್ವಿ. ಮಕ್ಕಳಿಗೆ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಯಾವಾಗಲೂ ಫೋಟೋದಲ್ಲಿ ನೋಡಿದೆ, ಟಿ ವಿಯಲ್ಲಿ ನೋಡಿದೆ, ಅಥವಾ ಝೂ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸೋದಕ್ಕಿಂತ ಈ ರೀತಿ ಹೊರಗಡೆ ಓಡಾಡ್ತಾ ಇರ್ತಾವಲ್ವ, ಅಂಥದನ್ನ ತೋರಿಸೋದ್ರಿಂದ ಅವರು ಕೂಡ ನೋಡಿಬಿಟ್ಟು ಎಂಜಾಯ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ ಅನ್ನೋ ಕಾರಣಕ್ಕೆ ಫಸ್ಟ್ ಟೈಮು ನಾವು ಒಂದು 3 ಟೈಮ್ ದಾಂಡೇಲಿಗೆ ಹೋಗಿದ್ರು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಕ್ರೊಕೊಡೈಲ್ ಪಾರ್ಕ್ ನೋಡೋದಕ್ಕೆ ಹೋಗಿದ್ದು. ನೋಡಿ ಒಂದೊಂದೇ ಓಡಾಡ್ತಾ ಇದ್ವು.
ಹೋದ ತಕ್ಷಣ ಏನು ಕಾಣಿಸ್ಲಿಲ್ಲ ನಮಗೆ, ಯಾಕೆಂದರೆ ಮಳೆ ಬಂದಿತ್ತು, ನೀರು ಬೇರೆ ಕೊಚ್ಚೆ ಥರ ಆಗಿಬಿಟ್ಟಿದ್ವು, ಕಲರ್ ಬೇರೆ ಚೇಂಜ್ ಆಗಿತ್ತಲ್ವ, ಹಾಗಾಗಿ ಬೇಗ ಕಾಣಿಸ್ಲಿಲ್ಲ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ನಿಧಾನವಾಗಿ ಹುಡುಕಿದ್ವಿ. ಒಂದು 5-6 ಅಂತೂ ಕಾಣಿಸಿದ್ವು ಅಂತಲೇ ಹೇಳ್ಬೋದು. ಆರಾಮಾಗಿ ನೀರಲ್ಲಿ ಓಡಾಡ್ಕೊತಾ ಇದ್ವು. ಕೆಲವೊಂದು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ವು. ಅದನ್ನು ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವಿ, ಇಲ್ಲಿದೆ ಇಲ್ಲಿದೆ ನೋಡಿ ನೋಡಿ ಅಂತ. ಹಾಗೆ ದಾಂಡೇಲಿಯಲ್ಲಿ ಹೋಗಿ ರೆಸಾರ್ಟ್ ಬುಕ್ಕಿಂಗ್ ಮಾಡ್ಕೊಂಡ ಮೇಲೆ ಅವ್ರ ಕಡೆಯಿಂದನೇ ಗೇಮ್ಸ್ಗಳು ಇರ್ತವೆ, ವಾಟರ್ ಗೇಮ್ಸ್ಗಳಂತ. ಅದು ಫ್ರೀ ಆಗಿರುತ್ತೆ, ಅಂದರೆ ಒಬ್ಬರಿಗೆ 2 ಗೇಮ್ ಏನೋ ಫ್ರೀ ಆಗಿರುತ್ತೆ. ತೋರಿಸ್ತೀನಿ ಅದನ್ನು ಹೇಗಿರುತ್ತೆ. ಅಲ್ಲಿ ಹೋಗಿ ಆಟ ಆಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ. ಬೋಟಿಂಗ್ ಇರುತ್ತೆ, ಕಾಯಕಿಂಗ್ ಇರುತ್ತೆ, ಮತ್ತು ಇನ್ನೊಂದು ರೋಪ್ ಅಲ್ಲಿ ಹೋಗ್ತಾರಲ್ಲ ಅದೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಇದನ್ನೆಲ್ಲ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಬಿಟ್ಟು ನಂತರ ಪಕ್ಕದಲ್ಲಿ ಗಾರ್ಡನ್ ತೋರಿಸಿದ್ವಲ್ಲ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಅಲ್ಲಿಗೂ ಕೂಡ ಹೋದ್ವಿ. ಮಳೆ ಬರ್ತಾ ಇರುತ್ತೆ, ವೆದರು ಕೂಡ ತುಂಬಾ ಚೆನ್ನಾಗಿತ್ತು, ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು, ತುಂಬಾ ಹೂಗಳೆಲ್ಲ ಅರಳಿಬಿಟ್ಟಿದ್ವು. ಒಂಥರ ನೇಚರೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇತ್ತು ಪಾರ್ಕು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ತೆಗೆಸ್ಕೊಳ್ಳೋದು ಇದ್ದಿದ್ದೆ ಮಕ್ಕಳಿದ್ದಾಗ. ನಾನು ನಿಂತ್ಕೊತೀನಿ, ನಾನು ಮಾಡ್ತೀನಿ ಅಂತಲೇ ಇರ್ತಾರೆ. ಕ್ರೊಕೊಡೈಲ್ ಪಾರ್ಕ್ ಅಂತ ಬಂದಮೇಲೆ ಅಲ್ಲಿನ ಸ್ಟ್ಯಾಚುಗಳು ಮತ್ತೊಂದು ಇದ್ದೇ ಇರುತ್ತೆ ಅಲ್ವ, ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋ ಎಲ್ಲ ತೆಗೆಸ್ಕೊಂಡ್ರು. ಅದೆಲ್ಲ ಮಾಡ್ಕೊಂಡು ಹೋಗೋದ್ರೊಳಗೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದರು. ಅಲ್ಲೆಲ್ಲ ಹೋಗ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿತ್ತು. ನಾವು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾವು ಯಾಕೆಂದರೆ ನಿನ್ನೆ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಅಂದರೆ ನಿನ್ನೆ ಮಧ್ಯಾಹ್ನದ ಊಟ, ನೈಟ್ ಊಟ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ನಾವು ಬಂದಿದ್ದೆ ನೈಟ್ ಬಂದಿದ್ವಿ ಅಲ್ವಾ, ಹಾಗಾಗಿ ಅವರು ತಿರುಗಿ ದಿನ ಮಧ್ಯಾಹ್ನದ ಊಟ ಕೂಡ ನಮಗೆ ಪ್ರೊವೈಡ್ ಮಾಡಿದರು. ನಾವು ಊಟ ಮಾಡಿಕೊಂಡು ಅಲ್ಲಿಂದ ವಾಟರ್ ಗೇಮ್ಸ್ ಇರುತ್ತೆ, ಅದು ಫ್ರೀ ಇರುತ್ತೆ ಅಲ್ವಾ, ಅದನ್ನು ಮಿಸ್ ಮಾಡ್ಕೊಳ್ಳೋದು ಅಂತ ಹೊರಡ್ತಾ ಇದ್ದೀವಿ. ವಾಟರ್ ಆಕ್ಟಿವಿಟಿಗೆ ಹೋಗೋದಾ? ಅದೇ ಹೋದಾ? ಸುಮ್ಮನೆ ವೇಸ್ಟ್ ಆಗತ್ತೆ, ಏನು ಮಾಡೋದು ಹೋಗೋದು. ಎಲ್ಲಿಗೆ? ಇದು ವಾಟರ್ ಪಾರ್ಕಿಗೆ. ವಾಟರ್ ಆಕ್ಟಿವಿಟಿ ಆಡಕ್ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದೀಗ? ವಾಟರ್ ಆಕ್ಟಿವಿಟಿ ಗೇಮ್ ಆಟಾಡಕ್ಕೆ ಹೋಗ್ತಾ ಇದ್ದೀವಿ. ಮದರ್ ಬೇರೆ ಫೋನ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಸೇಫ್ ಇರುತ್ತೆ. ನಮಗೆ ಯಾವ ರೆಸಾರ್ಟಿಂದ ಕಳಿಸಿದ್ದಾರೆ ಎಂದು ಅವರೆಲ್ಲ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಒಂದೊಂದು ರೆಸಾರ್ಟಿಂದು ಒಂದೊಂದು ಕಡೆ ಬುಕ್ ಆಗಿರುತ್ತೆ, ಅಲ್ಲಿಗೆ ನಮ್ಮನ್ನು ಕಳಿಸೋದು. ತುಂಬಾ ಸೇಫಾಗಿರುತ್ತೆ, ಯಾವುದೇ ಥರ ಭಯ ಇರೋದಿಲ್ಲ. ಸೇಫ್ಟಿ ಜಾಕೆಟ್ ಕೂಡ ಕೊಟ್ಟಿರ್ತಾರೆ. ಮಕ್ಕಳು ಕೂಡ 8 ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ಮಾತ್ರ ಕಳಿಸ್ತಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಈ ರೀತಿ ಬೋಟಲ್ಲೆಲ್ಲ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಅಂದರೆ 2 ಇದ್ದರು, ಅವರಿಬ್ಬರನ್ನ ಕಳಿಸಿರಲಿಲ್ಲ, ಇನ್ನು ಎಲ್ಲರನ್ನೂ ಕಳಿಸಿದ್ರು. ಆದರೆ ನಾವೆಲ್ಲರೂ ಒಂದೇ ಸರಿ ಹೋಗೋದಕ್ಕೆ ಆಗೋದಿಲ್ಲ ಅಂತಂದು 1-2-3 ಮಕ್ಕಳನ್ನ ಇಟ್ಕೊಂಡು ಉಳಿದವ್ರನ್ನೆಲ್ಲ ಕಳಿಸ್ತಾ ಇದ್ವಿ. ನೋಡಿ, ನಾನು ಮತ್ತು ಹಸ್ಬೆಂಡು ಮಕ್ಕಳನ್ನ ಹಿಡ್ಕೊಂಡ್ಬಿಟ್ಟು ಅವರನ್ನೆಲ್ಲ ನಮ್ಮ ಅಕ್ಕನ ತಂಗಿನ ನಮ್ಮ ಆಂಟಿ ಮಕ್ಕಳನ್ನ ಎಲ್ಲ ಕಳಿಸಿದ್ವಿ. ನನ್ನ ತಂಗಿ ಮಗ ಕೂಡ ಅಳ್ತಾ ಇದ್ದ ಅವ್ರ ಅಮ್ಮನ ನೋಡಿಬಿಟ್ಟು. ಬಂದಮೇಲೆ ಎಂಜಾಯ್ ಮಾಡಬೇಕು, ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಆಸೆಗಳನ್ನೆಲ್ಲ ಕಟ್ಕೊಂಡು ಎಲ್ಲೂ ಏನು ಮಾಡಿದ್ರೆ ಅವರನ್ನೇ ನೋಡ್ಕೊಳ್ಳೋದೇ ನಮ್ಮ ಕೆಲಸ ಆಗಿರಲ್ಲ. ಕೆಲವೊಮ್ಮೆ ಹತ್ರ ಪರವಾಗಿಲ್ಲ ಅಂತ ನಮಗೆ ಇಷ್ಟವಾದ ಕೆಲಸನ ಮಾಡೋದು ತಪ್ಪಿಲ್ಲ. ಹಾಗಾಗಿ ನನ್ನ ತಂಗಿಗೇ ಬೈದ್ಬಿಟ್ಟು, ನೀನು ಹೋಗು ನಾನು ನೋಡ್ಕೊತೀನಿ, ಹತ್ರ ಅಳ್ತಾನೆ ಅಂದು. ಅವನಿಗೆ ಫೋನಲ್ಲೇ ನೋಡಿ ಇಲ್ಲಿದ್ದಾರೆ ಅಂತ ತೋರಿಸ್ಕೊತ ಅವ್ರನ್ನ ಕಳಿಸ್ದೆ. ಅವ್ರನ್ನ ನೋಡಿ ನಮಗೂ ಖುಷಿ ಆಯಿತು, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಅವರೆಲ್ಲ ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಬಿಟ್ಟು ವಾಪಸ್ ಬರ್ತಾಯಿದ್ರು. ಹೇಳಿದ್ನೆಲ್ಲ ಒಬ್ಬರಿಗೆ 2 ಗೇಮ್ ಇರುತ್ತೆ. ಆವತ್ತೇ ಏನಂತಾರೆ ಅದಕ್ಕೆ, ಜಿಪ್ ಲೈನರ್ ಇರುತ್ತೆ. ಅದು ಜಿಪ್ ಲೈನರಲ್ಲಿ ಆಟಾಡುವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅದನ್ನು ಮಾತ್ರ ಸ್ಟಾಪ್ ಮಾಡಿದರು. ಆದರೆ ಬೋಟಿಂಗು ಮತ್ತು ಕಾಯಕಿಂಗು ಎಲ್ಲ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಕೂಡ ಮಾಡಿಸ್ತಾರೆ, 8 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಮಾಡಿಸ್ತಾರೆ. ಅಂದರೆ ನೋಡೋದಕ್ಕೆ ಸ್ವಲ್ಪ ವೇಟ್ ಇರಬೇಕು, ಹೈಟ್ ಇರಬೇಕು ಮಕ್ಕಳು, ಅಷ್ಟೇ ಅಂಥವರಿಗೆ ಮಾಡಿಸ್ತಾರೆ. ನಾವು ಕೂಡ ಮಕ್ಕಳನ್ನು ಕಳಿಸಿದ್ವಿ. ಅಂದರೆ ಅವರನ್ನಷ್ಟೇ ಕಳಿಸೋದಿಲ್ಲ, ಜೊತೆಗೆ
ಅದನ್ನು ರೈಡ್ ಮಾಡೋರು ಕೂಡ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಾವು ಯಾರಾದರೂ ದೊಡ್ಡವರಿದ್ವಿ ಅಂದರೆ ನಾವು ಕೂಡ ಕರ್ಕೊಂಡು ಹೋಗ್ಬೋದು. ಆದರೆ ನಾನು ಬೋಟಿಂಗಲ್ಲಿ ತುಂಬ ಸರಿ ಹೋಗಿದ್ದೀನಿ, ಆದರೆ ಈ ರೀತಿ ಕಾಯಕಿಂಗಲ್ಲಿ ಹೋಗಿರಲಿಲ್ಲ. ನನಗೂ ತುಂಬಾ ಭಯ ಇತ್ತು ರೈಡ್ ಮಾಡೋದಕ್ಕೆಲ್ಲ. ಒಂದು ಸರಿ ಟ್ರೈ ಮಾಡೋಣ ಅಂತ ನಾನು ಕೂಡ ಹೋಗ್ತಾಯಿದ್ದೀನಿ. ಅದು ನಾನು ಒಬ್ಬಳೇನು ಹೋಗ್ತಾಯಿಲ್ಲ, ಜೊತೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ನೀರಂದ್ರೇ ನನಗೆ ತುಂಬ ಅಂದರೆ ತುಂಬಾ ಭಯ. ಎಲ್ಲಿ ಮುಳುಗ್ಬಿಡ್ತೀನೋ, ಎಲ್ಲಿ ಏನಾಗ್ಬಿಡುತ್ತೋ ಅಂತ ತುಂಬಾ ಭಯ ಪಡ್ತಾ ಇರ್ತೀನಿ. ಆದರೆ ಇತ್ತೀಚೆಗೆ ಅಂದರೆ ದಾಂಡೇಲಿಗೆ ಹೋಗೋದಕ್ಕೆ ಶುರು ಮಾಡಿದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಲಾಸ್ಟ್ ಪಿಕ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಪಿಕ್ ಫೋಟೋಯಿಂದ ಹಿಡಿದು ಲಾಸ್ಟ್ ಕೊನೆವರೆಗೂ ಕೂಡ ಒಂದು ಫೋಟೋಗಳನ್ನು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದೀವಿ. ಎಲ್ಲರವೂ ಸ್ಕಿನ್ ಹೇಗಾಗ್ಬಿಟ್ಟಿತ್ತು ಅಂತಂದರೆ 4 ಡೇಸ್ ಟ್ರಿಪ್ ಕಂಟಿನ್ಯೂಸ್ ಆಗಿ ಮಾಡಿರೋದ್ರಿಂದ ಸ್ಕಿನ್ ಅಂತೂ ತುಂಬಾ ಟ್ಯಾನ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನಾವು ಸಮ್ಮರ್ ಹಾಲಿಡೇಸು 4 ಡೇಸ್ ಟ್ರಿಪ್ಪನ್ನು ಮುಗಿಸ್ಕೊಂಡ್ಬಿಟ್ಟು ಈಗ ಊರ ಕಡೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ನನ್ನ ಸಮ್ಮರ್ ಹಾಲಿಡೇಸ್ ಟ್ರಿಪ್ ವೀಡಿಯೋಗಳು. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹೊಸದಾಗಿ ಬರುವಂತಹ ಯೂಟ್ಯೂಬರ್ಗಳಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.